ಬೆಂಗಳೂರಿನಲ್ಲಿ ಜೀವ ಬಲಿ ಪಡೆಯೋದಕ್ಕೆ ಬಾಯಿ ತೆರೆದು ನಿಂತಿದೆ ರಸ್ತೆ ಗುಂಡಿಗಳು. ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರಸ್ತೆಯಲ್ಲೇ ಅಧ್ವಾನವಾಗಿದೆ ರಸ್ತೆ. ಕಳೆದ 1 ತಿಂಗಳಿಂದ ರಸ್ತೆ ಮಧ್ಯದಲ್ಲಿ ಬೃಹತ್ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚದ ಜಿಬಿಎ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿತ್ಯ ರಸ್ತೆ ಮಧ್ಯೆ ಇರೋ ಗುಂಡಿಗೆ ಬೀಳ್ತಾ ಇದ್ದಾರೆ ವಾಹನ ಸವಾರರು. 1 ವರ್ಷದಿಂದ ಗುಂಡಿ ಬಿದ್ದಿದ್ರು ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು. ನಗರದಲ್ಲಿರೋ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗೋದು ಯಾವಾಗ? ಜಿಬಿಎ ಆ ಗುಂಡಿಯನ್ನ ಮುಚ್ಚಿಲ್ಲ. ಪ್ರತಿದಿನ ವಾಹನ ಸವಾರರು ಆ ರಸ್ತೆಯಲ್ಲಿ ಓಡಾಡೋರು ಪರದಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ರಸ್ತೆ ಮಧ್ಯದಲ್ಲೇ ಬೃಹತ್ ಗುಂಡಿ ಬಿದ್ದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಸ್ತೆಯ ಮಧ್ಯದಲ್ಲಿ ಬಿದ್ದಿರುವಂತ ಗುಂಡಿ, ಅಲ್ಲೊಂದಷ್ಟು ಗಿಡ ಕಂಟಿಗಳನ್ನ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಅನಾಹುತಗಳಾಗ್ತಾ ಇದ್ರು ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಿಲಿಕಾನ್ ಸಿಟಿಯಲ್ಲಿ ಹದಗೆಟ್ಟಿರುವಂತಹ ರಸ್ತೆಗಳು, ಗುಂಡಿ ಬಿದ್ದಿರುವಂತಹ ರಸ್ತೆಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಹಲವಾರು ರಸ್ತೆಗಳಲ್ಲಿ ಇನ್ನೂ ಕೂಡ ಗುಂಡಿ ಹಾಗೆ ಇದೆ. ಅದು ಚಿಕ್ಕ ಗುಂಡಿಗಳಲ್ಲ, ಬಹುದೊಡ್ಡ ಗಾತ್ರದ ಗುಂಡಿಗಳೇ ನಮಗೆ ಕಾಣಿಸುತ್ತಾ ಇರುವಂಥದ್ದು. ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿದ್ದೀವಿ. ಮಹಾಲಕ್ಷ್ಮಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ನಾವು ನೋಡ್ಬೋದು ಗುಂಡಿ ಯಾವ ಲೆವೆಲಿಗಿದೆ ಅನ್ನುವಂಥದ್ದನ್ನು. ಇದು ಗುಂಡಿ ಅನ್ನೋದಕ್ಕಿಂತನೂ ಕೂಡ ರಸ್ತೆ ಕುಸ್ತಿರುವಂಥದ್ದು. ನೋಡಿದರೆ ಗೊತ್ತಾಗುತ್ತೆ, ಇದೇನು ನಿನ್ನೆ ಮೊನ್ನೆ ಕುಸ್ತಿರುವಂಥದ್ದಲ್ಲ. ಸುಮಾರು ಒಂದು ವರ್ಷದ ಮೇಲೇ ಆಗಿದೆ ಈ ಒಂದು ರಸ್ತೆ ಕುಸಿದು. ಅದರ ಪಕ್ಕದಲ್ಲೇ ನಾವು ಮೋರಿಯನ್ನು ಕೂಡ ನೋಡ್ಬೋದು. ಅಂದರೆ ಒಂದು ಕಡೆ ಮೋರಿ ಇದೆ, ಮೋರಿಗೆ ಅಟ್ಯಾಚ್ ಆಗಿ ರಸ್ತೆ ಇರುವಂಥದ್ದು. ಹಾಗಾಗಿ ಈ ಮೋರಿ ಏನು ಸ್ಲ್ಯಾಬ್ ಏನಿದೆ ಅದು ಕೂಡ ಬಿದ್ದು ಹೋಗಿದೆ, ಜೊತೆಗೆ ರಸ್ತೆ ಕೂಡ ಕುಸಿದಿರುವಂಥದ್ದು. ಹಾಗಾಗಿ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗಿ ಈ ರಸ್ತೆ ಪೂರ್ತಿ ಏನು ಗುಂಡಿ ಬಿದ್ದಿರುವಂಥದ್ದು, ದೊಡ್ಡ ಗಾತ್ರದ ಗುಂಡಿ. ನಾವು ನೋಡಿದ್ರೆ ಗೊತ್ತಾಗುತ್ತೆ, ನಿಜಕ್ಕೂ ಮೇಲಿಂದ ರಭಸವಾಗಿ ಗಾಡಿಗಳು ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ದೊಡ್ಡ ಗಾತ್ರದ ಗುಂಡಿಗೆ ವಾಹನಗಳು ಕೂಡ ಬೀಳುತ್ತೆ ಅನ್ನುವಂಥದ್ದನ್ನು ಮಾಹಿತಿ ಇಲ್ಲಿರುವಂಥ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಅದರ ಮೇಲೆ ಏನು ರಸ್ತೆಯ ಮೇಲ್ಭಾಗದಲ್ಲೂ ಕೂಡ ಅಂದರೆ ಅಪ್ಪಿದೆ, ಅಲ್ಲೂ ಕೂಡ ಒಂದು ದೊಡ್ಡ ಗಾತ್ರದ ಗುಂಡಿ ಇದೆ. ಅಲ್ಲಿಂದ ವಾಹನಗಳು ಅಲ್ಲಿರುವಂತಹ ಗುಂಡಿಗೂ ಕೂಡ ಬೀಳುತ್ತೆ. ಅದರ ಜೊತೆಗೆ ಮತ್ತೆ ಬಂದು ಈ ಒಂದು ದೊಡ್ಡ ಏನು ಗುಂಡಿದೆ ಇಲ್ಲಿ ಕೂಡ ಬೀಳುವಂಥದ್ದು. ಹಾಗಾಗಿ ಸಾಕಷ್ಟು ವಾಹನ ಸವಾರರು ಇದರಿಂದ ತುಂಬ ಪರದಾಡ್ತಾ ಇದ್ದಾರೆ. ಓಡಾಡುವಂತಹ ವಾಹನ ಸವಾರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಒಂದಷ್ಟು CCTV ಫುಟೇಜ್ಗಳಲ್ಲೂ ಕೂಡ ವಾಹನಗಳು ಯಾವ ರೀತಿ ಗುಂಡಿಗೆ ಬೀಳುತ್ತೆ ಅನ್ನುವಂಥದ್ದು ಕೂಡ ಫುಟೇಜ್ ಕೂಡ ಹೇಳುತ್ತೆ. ಜೊತೆಗೆ ವಾಹನಗಳು ಕೂಡ ಆಕ್ಸಿಡೆಂಟ್ ಆಗಿರುವಂಥದ್ದು ಕೂಡ ಗೊತ್ತಾಗಿದೆ. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇದು ರಸ್ತೆಯ ಮಧ್ಯಭಾಗದಲ್ಲೇ ಇರುವಂಥದ್ದು, ಅಂದರೆ ಮುಖ್ಯ ರಸ್ತೆ ಏನಿದೆ ಅದರ ಮಧ್ಯಭಾಗದಲ್ಲೇ ಇರುವಂಥದ್ದು. ಸಾಕಷ್ಟು ವಾಹನಗಳು ಓಡಾಡುತ್ತೆ, ದಿನನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಇಷ್ಟು ದೊಡ್ಡ ಗಾತ್ರದ ಗುಂಡಿ ಇದ್ರೂ ಕೂಡ ಇದನ್ನ ಸರಿಪಡಿಸುವಂತಹ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ. ಓಡಾಡುವಂತಹ ಜನರಿಗೆ ಇದು ಭಾರಿ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಸ್ಥಳೀಯರು ಏನು ಈಗಾಗಲೇ ಒಂದಷ್ಟು ಕಂಪ್ಲೇಂಟ್ ಕೂಡ ಮಾಡ್ಕೊಂಡಿದ್ದಾರೆ, GBAಗೂ ಕೂಡ ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನೋಡಿದರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಗುಂಡಿ ಈಗ ಏನಾಗಿದೆ ಅಂತಂದರೆ ಇದು ಕಸದ ತೊಟ್ಟಿಯಾಗಿ ಏನು ಮಾರ್ಪಾಡಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ತಂದು ಇದೇ ಗುಂಡಿಗೆ ಕಸವನ್ನು ಹಾಕುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಗಬ್ಬೆದ್ದು ನಾರ್ತಾ ಇದೆ. ಮುಖ್ಯ ರಸ್ತೆಯಲ್ಲೇ ಈ ರೀತಿ ಆದರೆ ಇನ್ನು ಬೇರೆ ರಸ್ತೆಗಳಲ್ಲಿ ಇರುವಂತಹ ಗುಂಡಿಗಳ ಸಮಸ್ಯೆ, ಅದಕ್ಕೆಲ್ಲ ಪರಿಹಾರ ಯಾವಾಗ ಅನ್ನುವಂತಹ ಪ್ರಶ್ನೆ. ಹಾಗಾಗಿ ಓಡಾಡುವಂತಹ ವಾಹನ ಸವಾರರು ಇಲ್ಲೇನು ಕಡಿಮೆ ಇಲ್ಲ. ಮುಖ್ಯ ರಸ್ತೆ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತೆ. ಸೊ ಈ ಒಂದು ಬೃಹತ್ ಗಾತ್ರದ ಏನೋ ರಸ್ತೆ ಕುಸ್ತಿರ್ಬೋದಿರ್ಬೋದು ಅಥವಾ ಗುಂಡಿ ಬಿದ್ದಿರ್ಬೋದು, ಇಂತಹ ಒಂದು ಗುಂಡಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ. ಕೂಡಲೇ ಇದನ್ನು ಸರಿಪಡಿಸ್ಕೊಡಿ ಅನ್ನುವಂಥದ್ದನ್ನು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮಮತಾ ಮರಧಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.